ಈಗಾಗಲೇ ಬಿಆರ್ ಪಾಟೀಲ್ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು, ಬಡವರ ಹತ್ರ ದುಡ್ಡು ತಗೊಂಡ್ರೆ ಒಳ್ಳೇದಾಗತ್ತಾ, ಅಂತಹ ದರಿದ್ರ ನನಗೆ ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಎಲ್ಲವನ್ನ ಕೂಡ ಸ್ಪಷ್ಟ ಮಾಡಲಿ ಅಂತ ಹೇಳಿ ಜಮೀರ್ ಅಹಮದ್ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರ ಬಳಿ ನಾವು ಹಣ ಪಡೆದಿದ್ದೇವೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಹೇಳಲಿ, ಇಮಿಡಿಯೇಟ್ ಆಗಿ ನಾವು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ, ಬಡವರ ಹಣ ತಿಂದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತ ಹೇಳಿ ಬಿಆರ್ ಪಾಟೀಲ್ ಆರೋಪಕ್ಕೆ ಜಮೀರ್ ಅಹಮದ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಕಳೆದ ಕೆಲವು ದಿನಗಳಿಂದ ಇರಲಿಲ್ಲ, ಇವತ್ತು ಬಂದಿದ್ದೀನಿ. ಬಿಆರ್ ಪಾಟೀಲ್ ಮಾಡಿರುವ ಆರೋಪವನ್ನ ನಾನು ನೋಡಿದ್ದೇನೆ. ಅವರು ಎಲ್ಲೂ ಕೂಡ ನನ್ನ ಮೇಲೆ ಆಗಿರ್ಬೋದು ಅಥವಾ ಇಲಾಖೆಯ ಮೇಲೆ ಹೇಳಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ಈಗಾಗಲೇ 2,000 ಮನೆಗಳ ವಿಚಾರವನ್ನ ಹೇಳಿದ್ರು. ತಮ್ಮ ಮೇಲಿನ ಆರೋಪಕ್ಕೂ ಕೂಡ ಜಮೀರ್ ಅಹಮದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಂಟದು ಮನೆಯಲ್ಲಿ ಬಡವರಿಗೆ ದುಡ್ಡು ತಗೊಂಡು ಮನೆಗಳು ಕೊಡದ ಎಲ್ಲನ ಉಂಟದು ಆ ಥರ ಇದ್ರೆ ಅವ್ರು ಯಾರು ಬಿಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000, ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಈಗ ಯಾರ ಕ್ಷೇತ್ರ ಅದು? ಬಿಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿಆರ್ ಪಾಟೀಲ್ ಮಾಡಿ, ಅವ್ರು ತಾನೇ ಹೇಳಬೇಕು. ಈಗ ಯಾರ ಕ್ಷೇತ್ರ ಅದು? ಬಿಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿಆರ್ ಪಾಟೀಲ್ ಮಾಡಿ, ಅವ್ರು ತಾನೇ ಹೇಳಬೇಕು. ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಮನೆಯಲ್ಲಿ ಬಡವರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದ ಎಲ್ಲನ ಉಂಟದು. ಸೊ ಈಗಾಗಲೇ ಬಿಆರ್ ಪಾಟೀಲ್ ಅವರು ಮನೆಯಿಂದ ಒಂದು ಆರೋಪವನ್ನ ಮಾಡಿದ್ರು. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಸತ್ಯವನ್ನೇ ನಾನು ಹೇಳಿರೋದು, ಅದರಲ್ಲಿ ಏನು ಸುಳ್ಳಿನ ವಿಚಾರವೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಬಿಆರ್ ಪಾಟೀಲ್ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಇವತ್ತು ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮ ಮೇಲಿನ ಆರೋಪಕ್ಕೆ ಜಮೀರ್ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟು ಆ ಥರ ಯಾವುದೂ ಇಲ್ಲ, ನನ್ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಿರಾಧಾರ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗೆ 2,000 ಮನೆಗಳನ್ನ ಬಿಆರ್ ಪಾಟೀಲ್ ಅವರು ಕೇಳಿದ್ರು. ಅದರಲ್ಲಿ 900 ಚಿಲ್ಲರೆಯಷ್ಟು ನಾವು ಮನೆಗಳನ್ನ ಕೊಟ್ಟಿದ್ದೇವೆ, ಅವರ ಶಿಫಾರಸಿನ ಮೇರೆಗೆನೆ ನಾವು ಆ ಒಂದು ಮನೆಗಳನ್ನ ಕೊಟ್ಟಿದ್ದು ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ಬಡವರ ಹತ್ರ ದುಡ್ಡು ಪಡೆಯುವ ದರಿದ್ರ ನನಗೆ ಬಂದಿಲ್ಲ, ಬಡವರ ಬಳಿ ದುಡ್ಡು ಪಡೆದ್ರೆ ಒಳ್ಳೆದಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಉತ್ತರವನ್ನೂ ಕೂಡ ನೀಡಿದ್ದಾರೆ ಜಮೀರ್ ಅಹಮದ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು, ದುಡ್ಡಿನ ವಿಚಾರ ಹೇಳಿದ್ರು, ನಾನು ಕೊಟ್ಟರೆ ಶಿಫಾರಸು ಪತ್ರ ಆಗೋದಿಲ್ಲ, ಅದನ್ನೇ ಬೇರೆಯವರು ದುಡ್ಡನ್ನ ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರ, ಇದು ಸತ್ಯ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಅಂತ ಹೇಳಿದ್ರು. ಇದೀಗ ಜಮೀರ್ ಅಹಮದ್ ಅವರ ಸ್ಪಷ್ಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಇದೀಗ ಇದನ್ನ ಅವರು ಅಂದ್ರೆ ನಾನು ಮನೆಯನ್ನೂ ಕೊಟ್ಟಿದ್ದೀನಿ, ಜೊತೆಗೆ ಇನ್ನೂ ಬಾಕಿ ಇದೆ ಅನ್ನುವಂತಹ ಹೇಳ್ತಾನೆ ಒಂದಷ್ಟು ತಮ್ಮ ಆರೋಪಗಳಿಗೆ ಇದೀಗ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಫ್ಕೋರ್ಸ್ ನವಿತಾ ಜೈನ್ ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕರು ಹೌದು, ಮುಖ್ಯಮಂತ್ರಿಗಳ ಅತ್ಯಾಪ್ತರು ಹೌದು ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಹೌದು. ಬಿಆರ್ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಬಹುಶಃ ರಾಜ್ಯ ಸರ್ಕಾರವನ್ನೇ ತಲ್ಲಣಗೊಳಿಸಿರ್ತಕ್ಕಂಥದ್ದು. ಇದರ ಭಾಗವಾಗಿ ಬಿಆರ್ ಪಾಟೀಲ್ ಆರೋಪಕ್ಕೆ ಅನೇಕ ಶಾಸಕರು ಸಾಥ್ ಕೊಟ್ಟಿರುವಂಥದ್ದು. ಇದು ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು. ಇದೇ ಆಧಾರವಿಟ್ಟುಕೊಂಡು ಜಮೀರ್ ಅಹಮದ್ ರವರ ಸ್ವಪಕ್ಷೀಯ ವಿರೋಧಿಗಳು ಮತ್ತು ವಿಪಕ್ಷಗಳು ಇದೀಗ ಮುಖ್ಯಮಂತ್ರಿ ಬಳಿ ಅವರ ರಾಜೀನಾಮೆ ಪಡೆಯಿರಿ ಅಂತೇಳಿ ಒತ್ತಾಯವನ್ನು ಕೇಳ್ತಿರ್ತಕ್ಕಂಥ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಹಸ್ಯವಾಗಿ ಜಮೀರ್ ಅಹಮದ್ ರವರ ವಸತಿ ಇಲಾಖೆ ಅವ್ಯವಹಾರಗಳ ಬಗ್ಗೆ ಅಷ್ಟು ದಾಖಲೆಗಳನ್ನು ಕೂಡ ಕಲೆ ಹಾಕುವಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬಿಆರ್ ಪಾಟೀಲ್ ರವರ ಆರೋಪದ ಸಂಬಂಧಪಟ್ಟಾಗೆ ವಸತಿ ಇಲಾಖೆಯಲ್ಲಿ ನಿವೇಶನಗಳು ಅಥವಾ ಮನೆಗಳನ್ನು ಹಂಚಿಕೆ ಸಂದರ್ಭದಲ್ಲಿ ಆಯಾ ಅಧಿಕಾರಿಗಳ ಮುಖಾಂತರ ಲಂಚಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾರೆ ಮತ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೊಟ್ಟಂಥ ಪತ್ರಕ್ಕೆ ಕಿಮ್ಮತ್ತಿದೆ, ನಾನು ಕೊಟ್ಟಂಥ ಪತ್ರಕ್ಕೆ ಕಿಮ್ಮತ್ತಿಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಇಲ್ಲಿ ಲಂಚಾವತಾರ ಬೇರು ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡಿದರು. ತಾವು ಆರೋಪ ಮಾಡಿರುವ ಸಂದರ್ಭದಲ್ಲಿ ನೇರವಾಗಿ ಸಚಿವರು ತೆಗೆದುಕೊಳ್ತಾರೆ ಅಂತೇಳಿ ಆರೋಪವನ್ನು ಮಾಡಿರಲಿಲ್ಲ. ಆದರೆ ಸಚಿವರ ಜೊತೆ ಇರ್ತಕ್ಕಂಥ ಇಲಾಖೆ ಅನೇಕ ಅಧಿಕಾರಿಗಳು ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಸಚಿವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸರ್ಫರಾಜ್ ಖಾನ್ ರವರ ಮೇಲೆ ಪರೋಕ್ಷವಾಗಿ ಕೂಡ ಆರೋಪವನ್ನು ಮಾಡಿದರು. ಇದೀಗಿದು ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡಿತ್ತು. ಹಾಗಾಗಿ ನಾಪತ್ತೆಯಾಗಿದ್ದಂಥ ಜಮೀರ್ ಅಹಮದ್ ರವರು ಇದೀಗ ಅನಿವಾರ್ಯವಾಗಿ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ಕೊಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಆರ್ ಪಾಟೀಲ್ ಜೊತೆ ವೈಯಕ್ತಿಕವಾಗಿ ಮಾತುಕತೆ
ನಡೆಸಿದ್ರು. ಜೊತೆಗೆ ಜಮೀರ್ ಅಹ್ಮದ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆ ಕೊಟ್ಟರು, ಕೂಡಲೇ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಂತೇಳಿ ಸೂಚನೆ ಕೊಟ್ಟರು. ಹಾಗಾಗಿ ಜಮೀರ್ ಅಹ್ಮದ್ ಅವರು ಸಾಮಾನ್ಯವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದು ಬದಲು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ತಮ್ಮ ಮೇಲೆ ಬಂದಿರತಕ್ಕಂಥ ಗುರುತರವಾದ ಮತ್ತು ಗಂಭೀರವಾದ ಆರೋಪಕ್ಕೆ ಸ್ಪಷ್ಟನೆ ಕೊಡಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಬಹುಶಃ ಜಮೀರ್ ಅಹ್ಮದ್ ರವರು ಅನೇಕ ಸ್ಪಷ್ಟನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಆರ್ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪಕ್ಕೆ ಉರುಳಿಲ್ಲ ಮತ್ತು ನನ್ನ ಮೇಲೆ ಯಾವುದೇ ಲಂಚಾವತಾರ ಅಥವಾ ಭ್ರಷ್ಟಾಚಾರದ ಆರೋಪವನ್ನು ಮಾಡಿಲ್ಲ. ನಾನು ಬಡವರ ಹಣವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ. ಬಡವರ ಹಣವನ್ನು ಪಡೆದರೆ ಉಳಬಿದ್ದು ಸಾಯ್ತಾರೆ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬಿ ಆರ್ ಪಾಟೀಲ್ ಸೇರಿದಂತೆ ರಾಜ್ಯಾದ್ಯಂತ ಅನೇಕ ಶಾಸಕರುಗಳು ಮನೆಗಳನ್ನು ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಬಿ ಆರ್ ಪಾಟೀಲ್ ರವರ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಮನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಪತ್ರಗಳಿಗೆ ಕೂಡ ಕಿಮ್ಮತ್ತನ್ನು ಕೊಟ್ಟಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ನೇರವಾಗಿ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ತನಿಖೆಗೆ ಸಿದ್ಧ ಅನ್ನೋ ಮುಖಾಂತರ ತನಿಖೆಯಲ್ಲಿ ಸಾಬೀತಾದರೆ ನಾನು ರಾಜೀನಾಮೆ ಕೊಡಲು ಸಿದ್ಧ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಬಿ ಆರ್ ಪಾಟೀಲ್ ಜೊತೆ ಕೂಡ ಕರೆದು ನಾನು ಮಾತುಕತೆ ನಡೆಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಎಷ್ಟು ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಮುಂದಿನ ಆರ್ಥಿಕ ವರ್ಷದಲ್ಲಿ ಎಷ್ಟು ಮನೆಗಳನ್ನು ಕೊಡಬೇಕು ಎಂಬುದರ ಬಗ್ಗೆ ವಿವರಣೆ ಕೊಟ್ಟಿರ್ತಕ್ಕಂಥ ಜಮೀರ್ ಅಹ್ಮದ್ ರವರು ನನ್ನ ಮೇಲೆ ಯಾವುದೇ ರೀತಿಯ ನೇರವಾದ ಆರೋಪವನ್ನು ಮಾಡಿಲ್ಲ ಮತ್ತು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅದರ ಬಗ್ಗೆ ತನಿಖೆ ಆಗಲಿ ಮತ್ತು ತನಿಖೆ ನಡೆಸಿ ಕೂಡ ನಾನು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಮತ್ತು ನಾನು ಆರೋಪ ಹಾಗೆ ಸಂಪರ್ಕದಲ್ಲಿ ಪಟೇಲ್ರೆ ಇನ್ನಷ್ಟು ಮಾಹಿತಿನ ಕೊಡ್ತಾ ಹೋಗೋಣ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದಿಲ್ಲ, ಬಡವರ ಮನೆಗೆ ನಾನು ದುಡ್ಡು ಪಡೆದಿಲ್ಲ, ಬಡವರಿಂದ ನನಗೆ ದುಡ್ಡು ಪಡೆಯುವಂತಹ ದರಿದ್ರ ಬಂದಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಡವರ ದುಡ್ಡು ಪಡೆದ್ರೆ ಹುಳ ಬಿದ್ದು ಸಾಯ್ತಾರೆ, ಬಡವರ ಹಣ ಪಡೆದ್ರೆ ಅವರಿಗೆ ಶಾಪ ತಟ್ಟದೆ ಬಿಡಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಹಾಗಾದ್ರೆ ಸುಳ್ಳು ಹೇಳಿದ್ರ ಬಿ ಆರ್ ಪಾಟೀಲ್? ತಾನು ಹಣ ಪಡೆದಿಲ್ಲ ಅಂತ ಜಮೀರ್ ಅವರು ಹೇಳ್ತಾರೆ. ಹಣ ಪಡೆದವರ ಮಕ್ಕಳು ಹುಳ ಬಿದ್ದು ಸಾಯ್ಲಿ ಅಂತ ಜಮೀರ್ ಅವರು ಇದೀಗ ಹೇಳಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಈಗ ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಬಿ ಆರ್ ಪಾಟೀಲ್ ಇಲ್ಲಿ ಸುಳ್ಳು ಹೇಳಿದ್ರ? ತಾನು ಹಣ ಪಡೆದಿಲ್ಲ ಅಂತ ಹೇಳ್ತಾರೆ, ಆ ರೀತಿಯಾಗಿ ಏನಾದ್ರೂ ಆದ್ರೆ ಅವರ ಮಕ್ಕಳ ಹುಳ ಬಿದ್ದು ಸಾಯ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಜಮೀರ್ ಹಣ ಪಡೆಯದೆ ಹಣ ಪಡೆದವರು ಯಾರು? ಜಮೀರ್ ಇಲಾಖೆಯಲ್ಲಿ ಹಣ ಪಡೆದಿದ್ದಾರಾ? ಪಂಚಾಯಿತಿ ಮಟ್ಟದಲ್ಲಿ ಹಣ ಪಡೆಯಲಾಗಿದೆಯಾ? ಬಿ ಆರ್ ಪಾಟೀಲ್ ಸುಖ ಸುಮ್ಮನೆ ಆರೋಪ ಮಾಡಿದ್ರ? ಯಾರ ಹೆಸರನ್ನು ಹೇಳದೆ ಆರೋಪ ಮಾಡಿದ್ರ? ಹಣ ಪಡೆದವರ ಹೆಸರು ಹೇಳ್ತಾರಾ ಬಿ ಆರ್ ಪಾಟೀಲ್? ಯಾಕಂದ್ರೆ ಹೇಳಿ ಅಂತ ಹೇಳಿದ್ದಾರೆ ಜಮೀರ್ ಅಹ್ಮದ್ ಅವರು. ಯಾರು ತಗೊಂಡಿದ್ದಾರೆ ಹೇಳಿ, ನನ್ನ ಮುಂದೆ ಹೇಳಿ, ಅವರ ಕ್ಷೇತ್ರದಲ್ಲೇ ಆಗಿರುವಂತಹ ವಿಚಾರ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಈಗಾಗಲೇ ಒಂದ್ ಕಡೆ ನಾನಂತ ದುಡ್ಡು ತಗೊಂಡಿಲ್ಲ ಅಂತ ದರಿದ್ರ ನನಗೆ ಬಂದಿಲ್ಲ, ಒಂದ್ ವೇಳೆ ಯಾರಾದ್ರೂ ತಗೊಂಡಿದ್ರೆ ಅವರ ಮಕ್ಕಳು ಹುಳ ಬಿದ್ದು ಸಾಯ್ಲಿ ಅಂತ ಹೇಳುವುದರ ಮೂಲಕ ಇದೀಗ ಒಂದ್ ಕಡೆ ಒಂದಷ್ಟು ಅನುಮಾನಗಳಿದೆ. ಹಾಗಾದ್ರೆ ಯಾರು ತೆಗೆದುಕೊಂಡ್ರು ಇಲ್ಲಿ? ಅಥವಾ ಬಿ ಆರ್ ಪಾಟೀಲ್ ಸುಳ್ಳು ಹೇಳಿದ್ರ ಅಥವಾ ಹಣವನ್ನ ಪಡಿಸುವಂತಹ ಕೆಲಸವನ್ನ ಮಾಡ್ಲಾ ಆಯ್ತಾ ಅಂತ ಹೇಳಿ ಏನ್ ಹೇಳ್ತೀರಾ? ನವಿತಾ ಜೈನ್ ಒಬ್ಬರು ಸಚಿವರ ಇಲಾಖೆ ಮೇಲೆ ಗುರುತರವಾದ ಆರೋಪ ಬಂದ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಜಮೀರ್ ಅಹ್ಮದ್ ರವರು ನೇರವಾಗಿ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಬಿ ಆರ್ ಪಾಟೀಲ್ ರವರು ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ, ಯಾವ ಅಧಿಕಾರಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಸ್ಪಷ್ಟಪಡಿಸಲಿ ಮತ್ತು ಅವರ ಹೆಸರನ್ನ ಹೇಳಿ ದಾಖಲನೆ ಕೊಡಲಿ ಅಂತೇಳಿ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಗಾಳಿಯಲ್ಲಿ ಗುಂಡು ಹೊಡೆದಂತ ಮಾಡಿದರೆ ಅದು ಬಹುಶಃ ಎಲ್ಲ ಒಂದು ಕಡೆ ತಮ್ಮ ಸರ್ವೇಲ್ಗೆ ಮಾಡಿರ್ತಕ್ಕಂಥ ಒಂದು ನಾಟಕ ಅನ್ನೋ ಒಂದು ಕೂಡ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಈಗಾಗಲೇ ಸಂಪುಟ ಸರ್ಜರಿಯ ಮಾತು ಕೇಳಿ ಬರ್ತಿರೋ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಸಿಡಿಸಿರ್ತಕ್ಕಂಥ ಈ ಗುಂಡು ಯಾರಿಗೆ ತಗುಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನಾನು ಸತ್ಯ ಹರಿಶ್ಚಂದ್ರ ಅಂದರೆ ನಾನು ಪರಮ ಸತ್ಯ ಹರಿಶ್ಚಂದ್ರನಲ್ಲ, ಆದರೆ ವಸತಿ ಇಲಾಖೆಯಲ್ಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ನಾನು ಬಡವರಿಂದ ಹಣವನ್ನು ಪಡೆದಿಲ್ಲ, 10-15 ಸಾವಿರ ಕೊಡುವ ಶಕ್ತಿ ಕೂಡ ಅವರಿಗಿಲ್ಲ. ಆದರೆ ಬಿ ಆರ್ ಪಾಟೀಲ್ ಅವರ ಆರೋಪ ಗುರುತರವಾದ ಆರೋಪವನ್ನು ಮಾಡಿದರೆ ಈ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಮತ್ತು ಸಾಕ್ಷಿಯನ್ನು ಕೊಡಲಿ ಮತ್ತು ಯಾವ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ನಮಗೆ ಹೇಳಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹ್ಮದ್ ಅವರು ನಾನು ರಾಜೀನಾಮೆಗೆ ಸಿದ್ಧ ಎಂಬ ಸವಾಲನ್ನು ಎಸ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ವಿಪಕ್ಷಗಳು ಇದೀಗ ಮುಗಿಬಿದ್ದಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆಯಷ್ಟೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಜಮೀರ್ ಅಹ್ಮದ್ ರವರ ಇಲಾಖೆಯಲ್ಲಿ ಸುಮಾರು 624 ಕೋಟಿ ರೂಪಾಯಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು ಮತ್ತು ಜಮೀರ್ ಅಹ್ಮದ್ ರವರ ಇಲಾಖೆಯ ವಿಚಾರದಲ್ಲಿ ಆರ್ಥಿಕ ಇಲಾಖೆ ಚಕಾರ ಎತ್ತಿರ್ತಕ್ಕಂಥದ್ರ ಸಂಬಂಧಪಟ್ಟ ಕೂಡ ಈಗಾಗಲೇ ಏನು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ರವರು ಅನಿವಾರ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ವಸತಿ ಇಲಾಖೆಯಲ್ಲಿ ಮನೆಗಳನ್ನ ಹಂಚಿಕೆ ವಿಚಾರದಲ್ಲಿ ಲಂಚಾವತಾರ ತಾಂಡವಾಡ್ತಿರೋ ಸಂಬಂಧಪಟ್ಟಾಗೆ ತನಿಖೆಗೆ ಸಿದ್ಧ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ತನಿಖೆ
ತನಿಖೆಗೆ ಸಿದ್ಧ ಅಂತ ಹೇಳಿರ್ತಕ್ಕಂಥ ಜಮೀರ್ ಅಹಮದ್ ರವರು ಸ್ವತಃ ಮುಖ್ಯಮಂತ್ರಿಗಳ ಬಳಿ ಪತ್ರವನ್ನು ಕೊಟ್ಟು ವಸತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಷ್ಟು ಅವ್ಯವಹಾರಗಳು ಮತ್ತು ವಸತಿ ನೀಡುವಲ್ಲಿ ನಡೆದಿರ್ತಕ್ಕಂಥ ಲಂಚಾವರ ಸಂಬಂಧಪಟ್ಟಾಗೆ ಉನ್ನತ ಮಟ್ಟದ ತನಿಖೆ ಕೊಡಲಿ ಅಂತೇಳಿ ಸ್ವತಃ ಆಗ್ರಹ ಮಾಡೋ ಜೊತೆಗೆ ಮನವಿಯನ್ನು ಮಾಡಿ ತಾವು ಕೂಡ ತನಿಖೆಯನ್ನು ಮಾಡಿಸಿದ್ರೆ ಮಾತ್ರ ಅವರು ಆಗ ಸತ್ಯ ಹರಿಶ್ಚಂದ್ರ ಅಥವಾ ಬೇರೆ ಯಾರು ಅನ್ನೋದು ಗೊತ್ತಾಗಲಿದೆ. ಒಟ್ಟಾರೆ BR ಪಾಟೀಲ್ ರವರ ಆರೋಪವನ್ನು ಪರೋಕ್ಷವಾಗಿ ಇದು ಗಾಳಿಯಲ್ಲಿ ಹೊಡೆದಿರ್ತಕ್ಕಂಥ ಗುಂಡು ಅಂತೇಳಿ ಹೇಳಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ರವರು ಯಾವುದೇ ತನಿಖೆಗೆ ಸಿದ್ಧ ಮತ್ತು ರಾಜೀನಾಮೆಗೆ ಬದ್ಧ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ರವರು ಅಲ್ಪಸಂಖ್ಯಾತ ಸಚಿವರಾಗಿರೋ ಕಾರಣಕ್ಕಾಗಿ ಪ್ರಮುಖ ವಿಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಜಮೀರ್ ಅಹಮದ್ ರವರು ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ BA ವಿಜೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಎಲ್ಲ ನಾಯಕರುಗಳು ರಾಜೀನಾಮೆನೇ ಕಳ್ತಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಲ್ಪಸಂಖ್ಯಾತ ಸಚಿವ, ಮತ್ತೊಂದು ಕಡೆ ಭ್ರಷ್ಟಾಚಾರದ ಆರೋಪ. ಇದರಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಕೂಡ ಇವರ ವಿಕೆಟನ್ನು ಕಬಳಿಸುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಸಚಿವ ಜಮೀರ್ ಅಹಮದ್ ರವರು ವಸತಿ ಇಲಾಖೆಯ ಮನೆ ಹಂಚಿಕೆ ಮತ್ತು ನಿವೇಶನ ಹಂಚಿಕೆಯಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ, ಲಂಚಾವತಾರ ನಡೆದಿಲ್ಲ, ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿದರೆ ತಾವು ಹೇಳಿಕೆಗೆ ಬದ್ಧರಾಗಿದ್ದರೆ ಕೂಡಲೇ ಇದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಲು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿದರೆ ಮತ್ತು ಉನ್ನತ ಮಟ್ಟದ ತನಿಖೆಗೆ ವಹಿಸಿದರೆ ಬಹುಶಃ ಈ ವಿಚಾರದಲ್ಲಿ ಜಮೀರ್ ಅಹಮದ್ ಮತ್ತು ಅವರ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲ ಸತ್ಯ ಹರಿಶ್ಚಂದ್ರ ಅಧಿಕಾರಿಗಳು ಭಾಗಿಯಾಗಿಲ್ಲ, ಯಾರೂ ಕೂಡ ಲಂಚಾವತಾರ ಮಾಡಿಲ್ಲ ಅನ್ನೋದು ಸತ್ಯ ಹೊರಗೆ ಬರಲಿದೆ ಅಂತಲೇ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾಂತ್ ಪಟೇಲ್ ಡೀಟೇಲ್ಸ್ಗೆ.